ಸಿರಿದೇವಿ ಕುಂಭವೇಣಿಯ ಉದರದಲ್ಲಿ ಜನಿಸಿ ಅಂಬುಜ ಮುಖೆಯಂತೆ ವರ್ಣರಂಜಿತವಾಗಿ ಶೋಭಿಸುತ್ತಿರುವ ಈ ನಿನ್ನ ಮಹಿಮೆಯನ್ನು ನಾನು ಎಷ್ಟು ಕೊಂಡಾಡಿದ್ರು ಕೂಡ ಸಾಲದು ತಾಯಿ, ಸಾಲದು. ಯಾಕೆಂದ್ರೆ ರೈತನೇ ರಾಷ್ಟ್ರದ ಸಂಪತ್ತು ಅಂತ ಹೇಳ್ತಾರೆ. ಆದ್ರೆ ಸದಾಕಾಲ ಯಾವತ್ತಿದ್ರು ಈ ಭೂತಾಯಿ ಸೇವೆಯನ್ನು ಮಾಡುತ್ತಿರುವ ನಾವೇ ಧನ್ಯರು ತಾಯಿ, ನಾವೇ ಧನ್ಯರು. ಇವತ್ತು ಸಿಹಿ ಹುಣ್ಣಿಮೆ, ಸಿಹಿ ಹೋಳಿಗೆಯನ್ನು ಇವತ್ತು ನಾನು ನಿನಗೆ ನೈವೇದ್ಯವನ್ನಾಗಿ ತಂದಿದ್ದೇನೆ. ಇದನ್ನು ಸ್ವೀಕರಿಸಿ ತೃಪ್ತಿಯಿಂದ ಇರು ತಾಯಿ, ತೃಪ್ತಿಯಿಂದ ಇರು. ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಭೂತಾಯಿಗೆ ಸಿಂಪಡಿಸಿ ಸಂತೋಷವಾದೆಯ? ಹೌದು ಸ್ವಾಮಿ. ಸಿಹಿ ಹುಣ್ಣಿಮೆಯ ಈ ಸಿಹಿ ಹಬ್ಬದ ಹೋಳಿಗೆಯನ್ನು ಈ ಭೂತಾಯಿಗಳಿಗೆ ಮತ್ತಾರಿಗೆ ನಾನು ಕೊಡಬೇಕು ನೀವೇ ಹೇಳಿ. ಮೊದಲು ಈ ಭೂತಾಯಿ ಶಾಂತವಾಗಬೇಕು, ಆ ನಂತರ ಇವಳ ಮಕ್ಕಳಾದ ನಾವು ಶಾಂತವಾಗಬೇಕು. ಆಮೇಲೆ ಯಾವತ್ತಿದ್ರು ಸದಾಕಾಲ ನಮ್ಮಂಥ ಬಡವರನ್ನು ಕಾಪಾಡೋಣ ಈ ತಾಯಿಯನ್ನು. ಇವಳಿಗೆ ನಾವು ಸಿಹಿ ಹಬ್ಬದ ಹೋಳಿಗೆಯನ್ನು ಅರ್ಪಿಸಲೇಬೇಕು. ಅದೆಲ್ಲ ಇರಲಿ, ಮೊದಲು ನೀವು ದೇವಿಗೆ ನಮಸ್ಕಾರ ಮಾಡಿ, ಆ ನಂತರ ಪ್ರಸಾದಕ್ಕೆ ಹೋಗೋಣ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಈ ಸುಂದರ ರೈತ ಮಗನನ್ನು ಉದ್ಧರಿಸು ಮಾತಾಯಿ. ಒಪ್ಪತ್ತಿಗೆ 20 ಹನಿ ರೈತನ ಬೆವರು ಕುಡಿದು ಅಡಿದ ಬೆಲೆಗಳಿಡದಷ್ಟು ಬೇಡಿದ ಫಲವನ್ನು ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿನ ಅನ್ನದಾತ ರೈತನೇ ಎಂದು ಘೋಷಣೆ ಕೂಡ ಹೊರಡಿಸಿದೆ. ಇಂದೆಲ್ಲಿದೆ ರೈತನಿಗೆ ಸ್ವಾತಂತ್ರ್ಯ? ಕಟುಕ ವ್ಯಾಪಾರಸ್ಥ ಶ್ರೀಮಂತರ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ರೈತನ ಕತ್ತು. ಅದಕ್ಕೆ ತಾಯಿ ನಿನ್ನ ಪಾದ ಕಮಲಗಳಿಗೆ ಎರಗಿ ಈ ರೈತನನ್ನು ಸದಾ ಉದ್ಧರಿಸು ತಾಯಿ, ನಿನಗೆ ನಮಸ್ಕಾರ. ನಂಬಿದವರೇನು ಯಾವತ್ತಿದ್ರೂ ಕೈ ಬಿಟ್ಟಿಲ್ಲ ರೀ ಈ ಭೂತಾಯಿ. ಯಾಕೆಂದ್ರೆ ಈ ಭೂತಾಯಿಗೆ ಬಡವ ಬಲ್ಲಿದ ಶ್ರೀಮಂತ ಎಂಬ ಭೇದ ಭಾವ ಯಾವತ್ತಿದ್ರೂ ಇಲ್ಲ. ಅದು ಅಲ್ಲದೆ ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುವೆನೆಂದು ನಾವು ಏನಾದ್ರೂ ಮಣ್ಣು ಮುಟ್ಟಿದ್ರೆ ಚಿನ್ನ ಆಗುವುದರಲ್ಲಿ ಸಂದೇಹವೇ ಇಲ್ಲ ರೀ, ಸಂದೇಹವೇ ಇಲ್ಲ. ನಿಜ ಗಂಗಾ, ನಸುಕಿನಲ್ಲಿ ಎತ್ತು ಎಮ್ಮೆಗಳನ್ನು ಬಿಟ್ಟು ಕಸವನ್ನು ನೆತ್ತಿಯ ಮೇಲೆ ಹೊತ್ತುಕೊಂಡು ತಿಪ್ಪೆಗೆ ಹಾಕುವವನೇ ನಿಜವಾದ ಅನ್ನದಾತ. ಆದರೆ ಚಿನ್ನದ ಬೆಳೆ ಕೊಟ್ಟು ಹೊನ್ನಿನ ಮನೆ ಕಟ್ಟೆಂದು ಮುಗಿಲೆತ್ತರ ಬೆಳೆದು ನಿಂತಿರುವ ಈ ಫಲದ ಜಲವನ್ನೇ ಕಿತ್ತು ಬಿಸಾಡುತ್ತಾರಲ್ಲ ಈ ಕಟುಕ ವ್ಯಾಪಾರಸ್ಥರು. ಅಲ್ಲದೆ ಮನೆಯ ಅಡಚಣೆಗಾಗಿ ಹಿಂದೆ ಮಾರಿದ 100 ಚೀಲ ಸೂರ್ಯಪಾನ ಬರೀ ಅಡತಿ ಅಂಗಡಿಯವರ ಪಾಲಾಯಿತು. ಇಷ್ಟು ಬೆಳೆ ತುಂಬಿ ನಿಂತರೂ ಈ ರೈತನ ಕಿಸೆಯಲ್ಲಿ ಒಂದು ಕಾಸೂ ಇಲ್ವಲ್ಲ ಗಂಗಾ. ಮನೆತನದ ಖರ್ಚು, ಬೀಜ, ಎಣ್ಣೆ, ಗೊಬ್ಬರದ ಖರ್ಚು ಆಗಿ ಈ ರೀತಿ ಆಗಿರ್ಬೋದು ನಿಜ. ಆದ್ರೆ ನೋಡಿ, ಮುಂದಿನ ಸಲ ನಮ್ಗೆ ಬಂದಿರುವ ಮಾಲಿನ್ಯಗಳು ನಾವು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಬೇಕು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆದ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೆ ದುಡ್ಡಿನ ತಾಯಿ. ಮುಗಿಲೆತ್ತರ ತುಂಬಿ ನಿಂತಿರುವ ಈ ಬೆಳೆ ಈ ಸಲ ಈ ರೈತನ ಕೊಳೆಯನ್ನು ಕಳೆಯುವುದರಲ್ಲಿ ಸಂದೇಹವಿಲ್ಲ. ಅದರಲ್ಲಿಯೇ ಈ ಸಲ ನಮ್ಮ ತಮ್ಮನ ಮದುವೆಯನ್ನು ಮಾಡಿ ಮುಗಿಸೋಣ. ಹೌದು, ತಂದೆ ತಾಯಿ ಇಳಿದ ತಬ್ಬಲಿಯೋನು ಅಂದಮೇಲೆ ನನ್ನ ಮೈದುನರ ಜವಾಬ್ದಾರಿ ಯಾವತ್ತಿದ್ರೂ ನಮ್ಮ ಇಬ್ಬರ ಮೇಲೆ ಖಂಡಿತವಾಗುವುದು. ಅದು ಅಲ್ಲದೆ 25ನೇ ವಯಸ್ಸಿಗೆ ಕಾಲಿಡುತ್ತಿರುವ ಈ ನನ್ನ ಮೈದಿನ ಕುಸ್ತಿಪಟು. ಈ ರೀತಿಯಾಗಿ ಅವನು ಕುಸ್ತಿ ಕಬಡ್ಡಿ ಅಂತ ಊರು ಅಲಗಾಡುತ್ತಾ ಹೋದ್ರೆ ಹೇಗೆ ಅಂತ ಹೇಗಾದ್ರೂ ಮಾಡಿ ಅವರಿಗೆ ಒಂದು ಮದುವೆ ಮಾಡಿ ಮನೆತನದ ದಾರಿಗೆ ಹಚ್ಚಿದ್ರಾಯ್ತು ಬಿಡಿ. ಅಣ್ಣ ಅತ್ತಿಗೆ ಈಗ ಬಂದೇನಪ್ಪ ಸಹೋದರ? ಹೌದಣ್ಣ, ಈಗ ಬಂದೆ. ಮೈದುನ, ಏನಪ್ಪ ಇದು? ಈ ರೀತಿ ನೀನು ಕುಸ್ತಿ ಅಂತ ಕಬಡ್ಡಿ ಅಂತ ಆಟ ಆಡುತ್ತಾ ಹೋದ್ರೆ ಈ ಮನೆ ಕಡೆ ನಿನಗೆ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ತಿಳಿದುಕೊಂಡ್ಬಿಟ್ಟಿದ್ಯಾ ಹೇಗೆ? ಅಂತ ದಾರಿ ತಪ್ಪು ಹಿಡಿಯುವನಲ್ಲ ಅತ್ತಿಗೆ ಈ ನಿನ್ನ ಮೈದನ. 1 ವಾರ ಮನೆ ಮರೆತು ತಿರುಗಿದರು
ಅಣ್ಣ ಅತ್ತಿಗೆಯರ ಹೆಸರು ಅಚ್ಚಳಿಸಿ ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಮ್ಮ. ಅಣ್ಣ ಅತ್ತಿಗೆಯರು ತುತ್ತು ಮಾಡಿ ಉಳಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿ ಕಣಕ್ಕೆ ಸೊಡ್ಡು ಬಾರಿಗೆ ಕುಸ್ತಿ ತಂದಿರಣ್ಣ. ಈ ನಿನ್ನ ತಮ್ಮ ನೋಡಿಲ್ಲಿ. ಬಹಳ ಸಂತೋಷವಾಯಿತು ತಮ್ಮ ಶಕ್ತಿ. ನಿನಗೆ ಅಣ್ಣನಾಗಿ ಹುಟ್ಟಿದ್ದಕ್ಕೂ ಈ ಜನ್ಮ ಸಾರ್ಥಕವಾಯಿತು. ಹೌದು ಮೈದುನ, ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟೋದಕ್ಕೆ ಸಾಧ್ಯ ವಿನಃ ಇಲಿ ಯಾವತ್ತಿದ್ರೂ ಹುಟ್ಟೋದಿಲ್ಲ. ಯಾಕಂದ್ರೆ ನಿನ್ನ ತಂದೆಯವರು ಅಂತ ಒಳ್ಳೆ ವ್ಯಕ್ತಿ, ಕರಾಟೆ ವೀರ, ಕುಸ್ತಿ ಪಟು, ಅದು ಅಲ್ಲದೆ ಜಗದ ಗಂಡದೆ ರೈತ ಅಂತ ಅನಿಸಿಕೊಂಡಿರುವ ಈ ನಿನ್ನ ತಂದೆಯ ಹೆಸರು ಇವತ್ತು ಅಚ್ಚಳಿದೆ ನಿನ್ನಿಂದ ಉಳಿಯಿತಪ್ಪ, ನಿನ್ನಿಂದ ಉಳಿಯಿತು. ಮೈದುನ, ನಾನು ಒಂದು ಮಾತನ್ನು ಹೇಳುತ್ತೇನೆ, ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೊ. ಅದೇನಂದ್ರೆ, ನೀನು ಯಾವತ್ತಿದ್ರೂ ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ತಲೆ ಬಾಗಬೇಕೇ ವಿನಃ ಸ್ವಾರ್ಥದ ಸಂಪತ್ತಿಗೆ ಯಾವತ್ತಿದ್ರೂ ತಲೆ ಬಾಗಬಾರ್ದು ಅನ್ನೋದೇ ನಿನ್ನ ಅತ್ತಿಗೆ ಆಸೆ. ಅಷ್ಟೇ ಅಲ್ಲ ತಮ್ಮ ಶಕ್ತಿ, ಭೂತಾಯಿ ಒಡಲಿಗೆ ಗಂಡು ಎನಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಭೂತಾಯಿ ಸೇವೆಗಾಗಿ ದೇಹ ಬೀಳಲಿ, ಭಾರತೀಯರ ಕನ್ನಡ ನಾರಿಯರ ಮಾನ ರಕ್ಷಣೆಗೆ ಪ್ರಾಣ ಹೋಗಲಿ. ಆದರೆ ಸತ್ಯವನ್ನೆಂದು ಕೈ ಬಿಡಬೇಡ, ಪರಸ್ತ್ರೀ ಹೆಣ್ಣನ್ನು ಯಾವತ್ತಿಗೂ ಕಣ್ಣೆತ್ತಿ ನೋಡಬೇಡ, ಭೂತಾಯಿ ಸೇವೆಗಾಗಿ ದುಡಿಯುವುದು ಮಾತ್ರ ಮರೆಯಬೇಡ. ಸತ್ಯವಾಗಿ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಅಣ್ಣ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನವಾಗಿ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವವರ ಎದೆ ತಟ್ಟಿ ನಿಂತು ಸತ್ಯದ ಸರಿ ಮಾರ್ಗವನ್ನೇ ನನ್ನೆದೆಗೆ ಅಂಟಿಸಿಕೊಂಡು ಈ ನಾಡನ್ನು ಉಳಿಸುವ ಭೂತಾಯಿ ಮಗನಾಗಿ ದುಡಿವೆ, ಭೂತಾಯಿ ಮಗನಾಗಿಯೇ ಮಡಿವೆ. ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ರೈತನಾಗಬೇಕೇ ವಿನಃ ಒಬ್ಬರ ಕೈ ಕೆಳಗೆ ನಿಂತು ಒಬ್ಬರಿಗೆ ಜಬರ್ದಸ್ತ್ ಮಾಡಿ ಅವರಿಂದ ಹಣವನ್ನು ಕೀಳುವ ಅಧಿಕಾರಸ್ಥನಾಗಬಾರದು. 10 ಜನರಿಗೆ ತುತ್ತು ಅನ್ನ ಹಾಕುವ ರೈತನಾಗಬೇಕೇ ವಿನಃ ಹೇಗಂದ್ರ ಎತ್ತಿನ ತರ ಬಿತ್ತಿ ಬೆಳೆಯುವ ಎತ್ತಿನ ತರ ರೈತನಾಗಿ ಮೆರೆಯಬೇಕು ವಿನಃ ಒಬ್ಬರ ಕೈಕಾಲು ಕೆಳಗೆ ನಿಂತು ಬೇಡಿಕೊಳ್ಳುವ ವ್ಯಕ್ತಿ ಆಗಬಾರದು. ನಿಜ ತಾನೇ? ನಿಜ ಅಣ್ಣ. ಏನೇ ಆಗಲಿ ಸಹೋದರ, ನಂಬಿ ತಿಳಿದುಕೋ ಈ ಮಣ್ಣಿನ ಮರ್ಮವನ್ನು.
ಕಲಿಯುವುದು ರಾತ್ರಿ ಬಲು ಬೇಗ ಬರುವನು ಸೂರ್ಯ ಬೆಳಕಾಗ ಬೇಡ ಪ್ರೀತಿ ನಮಗೆ ಪ್ರೀತಿ ಬೇಡ ಪ್ರೀತಿ ನಮಗೆ ಇರಲು ಪ್ರೀತಿ ಜೊತೆ ನಮ್ಮ ಗುರಿಯನ್ನು ಇನ್ನು ಜೀನಿನ ಗೋಳು ನಾವೆಲ್ಲ ಬೇರೆಯ ಬದುಕಿನಿಲ್ಲ ಜೀನಿನ ಗೋಳು ನಾವೆಲ್ಲ ಬೇರೆಯ ಬದುಕಿನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯ ಮನೆ ಧರೆಯರಿನ ತುಂಬಿದ ಧರೆಯಂತೆ ಜೀನಿನ ಗೋಳು ನಾವೆಲ್ಲ ಬೇರೆಯ ಬದುಕಿನಿಲ್ಲ ಜೀನಿನ ಗೋಳು ನಾವೆಲ್ಲ ಬೇರೆಯ ಬದುಕಿನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯ ಮನೆ ಧರೆಯರಿನ ತುಂಬಿದ ಧರೆಯಂತೆ ಜೀನಿನ ಗೋಳು ನಾವೆಲ್ಲ ಬೇರೆಯ ಬದುಕಿನಿಲ್ಲ ಜೀನಿನ ಗೋಳು ನಾವೆಲ್ಲ ಬೇರೆಯ ಬದುಕಿನಿಲ್ಲ ಗಂಗಾ ತಮ್ಮನಿಗೆ ಹಸಿವಾದಂತೆ ಕಾಣುತ್ತಿದೆ ಗಂಗಾ. ತಮ್ಮನಿಗೆ ಭೂಮಿ ತಾಯಿಗೆ ಪೂಜೆ ಮಾಡಿದ ಪ್ರಸಾದವನ್ನು ಕೊಟ್ಟು ಬಿಡಲು ಊಟ ಮಾಡಲಿ. ಇದನ್ನ ತೆಗೆದುಕೊಳ್ಳಪ್ಪ. ಅಣ್ಣ ನೀನು ಬರ್ಬೇಕಿತ್ತಣ್ಣ. ಶಕ್ತಿ, ನಾನು ಇನ್ನೂ ಶೇಂಗಾದ ಬೆಳೆಗೆ ನೀರು ಹಾಯಿಸಬೇಕಿದೆ. ನೀನು ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಆಯ್ತಣ್ಣ, ನಾನು ಬುತ್ತಿನ ಆ ಕಡೆ ಒಯ್ಯಲೆ. ಹೋಯಪ್ಪ.